ಯಾಕಂದ್ರೆ ನಮ್ಮ ಕರ್ನಾಟಕ ಜನತೆಗೆ ಒಳ್ಳೆ ಒಳ್ಳೆ ಟೇಸ್ಟ್ ಇದೆ, ಅವ್ರು ನೋಡ್ತಾರೆ, ಗುಜರಾತ್ ಸಿನಿಮಾ ನೋಡ್ತಾರೆ. ಯಾಕಂದ್ರೆ ಇವಾಗ ನಮ್ಮ ಜನ ಸಿನಿಮಾ ನೋಡಿ ಜಡ್ಜ್ ಮಾಡೋದ್ರಲ್ಲಿ ಬಹಳ ಎಲ್ರಿಗಿಂತ ಮುಂದೆ ಇದ್ದಾರೆ. ಎಲ್ಲರೂ ನೀವೆಲ್ಲರೂ ಮುಂದೆ ಇದ್ದೀರಾ, ನೀವು ಚೆನ್ನಾಗಿ ಯೋಚನೆ ಮಾಡ್ತೀರಾ ಈ ಸಿನಿಮಾ ಯಾಕೆ ನೋಡ್ಬೇಕು, ಕವಚ ಸಿನಿಮಾ ಯಾಕೆ ನೋಡ್ಬೇಕನ್ನೋದು ಯೋಚನೆ ಮಾಡ್ತೀರಾ. ಯಾಕಂದ್ರೆ ಇದನ್ನು ತಂದೆ ಮಗಳ ಒಂದು ಬಾಂಧವ್ಯ ಇರ್ಬೋದು, ಇಲ್ಲ ಮನುಷ್ಯ ಎಡುವುದ್ರೆ ಸ್ವಲ್ಪ ಸುಮ್ಮನೆ ಇರಪ್ಪ ತಾಯಿ, ಸ್ವಲ್ಪ ಸುಮ್ಮನೆ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಕೇಳ್ತದಯ್ಯ ಸ್ವಾಮಿ, ಇಲ್ಲಾಂದ್ರೆ ಅಲ್ಲಿಂದ ಯಾಕೆ ಬರ್ಬೇಕು ಹೇಳಿ ಅಲ್ವಾ. ಒಂದು ತಂದೆ ಮಗಳ ಬಾಂಧವ್ಯ ಇದೆ. ಒಂದು ಜೀವನದಲ್ಲಿ ನಾವು ಯಾರ ಜೊತೆಲೂ ಶಾಶ್ವತವಾಗಿ ಇರಲ್ಲ, ಬಟ್ ಯಾರ ಜೊತೆಗೆ ಇಡಬೇಕನ್ನೋದನ್ನ ದೇವ್ರು ಸೃಷ್ಟಿ ಮಾಡ್ತಾನೆ, ದೇವ್ರು ಹೇಳ್ತಾನೆ, ಅದ್ರ ಪ್ರಕಾರ ಜೀವನ ನಡಿಬೇಕನ್ನೋದೊಂದು ಇದು. ಆಮೇಲೆ ಮನುಷ್ಯ ಎಡುವುದ್ರೆ ಮಿಸ್ಟೇಕ್ ಮಾಡಿದ್ರೆ ಏನೇನು ತಪ್ಪಲ್ಲ. ಅಂದ್ರೆ ಒಬ್ಬ ಅಂದ್ರನ್ನ ಯಾವಾಗಲೂ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಎಲ್ಲರಿಗಿಂತ ಕಿಲಾಡಿಯಾಗಿರ್ತಾರೆ. ಈ ಸಿನಿಮಾದ ಕೆಲವು ಸನ್ನಿವೇಶದಲ್ಲಿ ನೋಡಿರ್ಬೋದು, ಒಂದು ಬಾಲ್ ಹಿಡಿತಾನೆ, ಲಾಸ್ಟ್ಲಿ ಫೈಟ್ ಮಾಡ್ತಾನೆ ಪೊಲೀಸ್ ಸ್ಟೇಷನ್ಲಿ. ಆ ಥರ ಸಾಕಷ್ಟು ಒಳ್ಳೊಳ್ಳೆ ಸೀಕ್ವೆನ್ಸ್, ಒಳ್ಳೊಳ್ಳೆ ಭಾವನಾತ್ಮಕ ಒಂದು ದೃಶ್ಯಗಳು ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಒಳ್ಳೆ ಹಾಡಿದೆ, ಒಂದು ಎಕ್ಸ್ಪೆಷಲ್ ಕಣ್ಣೀರ ಒರೆಸೋಕ್ಕೆ ಬೇರೆ ಯಾರು ಬೇಕು, ಮನಸ್ಸು ಮಾಡು ನಿನ್ನ ಕೈಯ ಸಾಕು, ಅದೊಂದು ರೆಕ್ಕೆಯ ಕುದುರೆಯೇರಿ ಕೊಂಡಿ ನೋಡಾತಿ ಬರುವ ನಿನ್ನ ಅಪ್ಪಯ್ಯ. ಆ ರೀತಿ ಒಳ್ಳೆ ಸಾಂಗ್ ಇದೆ. ನಮ್ಮ ಡೈರೆಕ್ಟರ್ ವಾಸು ಅಂತ ಫಸ್ಟ್ ಟೈಮ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ನೀವೇನು ಆಶೀರ್ವಾದ ಮಾಡಬೇಕು, ಇನ್ನೂ ನೋಡಿದ್ರೆ ಬಂದು ನೋಡಿ ಈ ಸಿನಿಮಾನ, ಅವಾಗ ನಿಜವಾಗ್ಲೂ ಅರ್ಥ ಆಗುತ್ತೆ ಈ ಸಿನಿಮಾದಲ್ಲಿ ಏನಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಪ್ಪಾಜಿಯವರು